ಇದ್ದೇವೆ. ಸತ್ಯವೇದ ಹೇಳ್ತದೆ ಅದೇ 18ನೇ 17ನೇ ವಚನದಲ್ಲಿ 6ನೇದಾಗಿ ದೇವರಿಂದ ದೂರವಾದರೆ ಏನಾಗುತ್ತೆ ನೋಡೋಣ. ಸೌಲನ ಜೀವಿತದಿಂದ ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದದರಿಂದ ಇಲ್ಲ. ನೋಡ್ತಾ ಇದೆ ಪ್ರೇರೆ, ದೇವರಿಂದ ದೂರ ಆದರೆ ದೇವರು ಕೂಡ ನಿನ್ನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿ ಅನ್ಸುತ್ತೆ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ. ಏನಂತ ಹೇಳಿ ಅಂತಂದ್ರೆ, ನೀವು ದೇವರ ಬಳಿಗೆ ಬನ್ನಿರಿ, ಆಗಲಾತನು ನಿಮ್ಮ ಬಳಿಗೆ ಬರುವನು. ದೇವರ ಸಮೀಪಕ್ಕೆ ನೀವು ಬನ್ನಿರಿ. ದೇವರನ್ನು ನೀವು ಎಷ್ಟು ಕಾಲ ಹೊಂದಿಕೊಂಡು ಇರ್ತೀರೋ ಆತನು ನಿಮಗೆ ಅಷ್ಟು ಕಾಲ ಹತ್ತಿರವಾಗಿ ಇರ್ತಾನೆ. ನೀವು ಒಂದು ವೇಳೆ ದೇವರಿಂದ ದೂರ ಹೋದ್ರೆ ಆತನು ಕೂಡ ನಿಮ್ಮಿಂದ ದೂರ ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಇಷ್ಟನೇ ಇಲ್ಲಪ್ಪ ಅಂದ ತಕ್ಷಣ ಅಲ್ಲಿ ಎಂದ್ರಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೆ ಏನಂತ ಹೇಳಿ ಅಂತಂದ್ರೆ, ಆ ಸೌಲನನ್ನ ದೇವರು ಬಿಟ್ಟು ಹೊರಟು ಹೋದ್ರು. ಕಾರಣ ಒಂದು ಏನಂತ ಹೇಳಿ ಅಂತಂದ್ರೆ, ಆತನು ದೇವರನ್ನು ಅಂಟಿಕೊಂಡು ನಡೆಯಲಿಲ್ಲ. ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಆತ ಜೀವಿಸುವಂತ ವ್ಯಕ್ತಿಯಾದ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನ ಬಿಟ್ಟು ಬಿಡ್ತಾನೆ. ಒಂದು ವೇಳೆ ನಾವು ದೇವರಿಂದ ದೂರವಾದ್ರೆ, ದೇವರನ್ನ ಬಿಟ್ಟು ಹೋಗುವಂತ ಮನಸ್ಸುಳ್ಳವರಾಗಿ ಜೀವಿಸುವಂಥದ್ದೇ ಆದರೆ ದೇವರು ನಮ್ಮಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ದೇವರ ಲಕ್ಷಣಗಳು ಉಳ್ಳವರಾಗಿ ನಾವು ಜೀವಿಸೋದಕ್ಕೆ ಸಾಧ್ಯಗಳು ಇಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 6ನೇದಾಗಿ ದೇವರು ನಮ್ಮನ್ನ ಬಿಟ್ಟು ಬಿಡ್ತಾನೆ. ದೇವರು ಯಾವಾಗ ಸೌಲನನ್ನು ಬಿಟ್ಟನು, ಅವನ ಜೀವಿತ ಏನಾಯ್ತಂದ್ರೆ ಇಳಿತರವಾಗೋದಕ್ಕೆ ಪ್ರಾರಂಭವಾಯಿತು. ಅವನ ಮುಂದೆ ಏನಾಗುತ್ತೋ ಕೇಳೋದಕ್ಕಾಗಿ ಯಾರ ಬಳಿಗೆ ಹೋಗ್ತಾ ಇದ್ದ? ಸಮುವೇಲನ ಬಳಿಗೆ ಹೋಗ್ತಾ ಇದ್ದ. ಈಗ ಸಮುವೇಲನು ನೀನ್ ನನ್ನ ಬಳಿಗೆನೆ ಬರಬೇಡ ಅಂತೇಳಿ ಏನ್ ಮಾಡ್ಬಿಟ್ಟಿದ್ದಾನೆ? ಆಜ್ಞೆ ಕೊಟ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಸಮುವೇಲನು ಬರಬೇಡ ನನ್ನ ಬಳಿಗೆ, ಯಾಕಂದ್ರೆ ನಿನ್ನ ಅರಸುತನವನ್ನ ದೇವರು ತೆಗೆದು ಬೇರೊಬ್ಬರಿಗೆ ಕೊಟ್ಬಿಟ್ಟಿದ್ದಾನೆ ಅಂತೇಳಿ 17ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದಾವೀದನನ್ನ ದೇವರು ಅರಸನಾಗಿ ಏನ್ ಮಾಡಿದ್ರಂತೆ? ಅಭಿಷೇಕ ಮಾಡಿ. ಹಲ್ಲೆಲೂಯಾ. ಪ್ರೇಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆ ಸಮಯದಲ್ಲಿ ಆತನು ಯುದ್ಧಕ್ಕೆ ಹೋದಲ್ಲೆಲ್ಲ ಅಪಜಯ. ಒಬ್ಬ ವ್ಯಕ್ತಿಯನ್ನ ಕಂಡು ಭಯ ಪಡ್ತಾ ಇದ್ದಾನೆ. ಯಾರನ್ನ ಕಂಡು ಭಯ ಪಟ್ರು ಅಂದ್ರೆ, ಬಲಾಢ್ಯನಾಗಿರ್ತಕ್ಕಂಥ ಗತ್ ಊರಿನ ಗೊಲ್ಯಾತನನ್ನ ಕಂಡು. ಇಡೀ ಯಾರ್ಯಾರು ಅಂತ ಹೇಳ್ತಾ ಇದ್ರು ವಾಕ್ಯ? ಯಾರ್ಯಾರು ಅಂತ ಹೇಳ್ತಾ ಇದ್ರಿ? ಇಸ್ರಾಯೇಲರೆಲ್ಲ. ಅರಸನಾದಂತ ಸೌಲನು ಮೊದಲುಗೊಂಡು ಎಲ್ಲರೂ ಕೂಡ ಡೇರೆಯಲ್ಲಿ ಇದ್ದಾರೆ. ಅವರ ಹತ್ರ ಕತ್ತಿ ಕಟಾರಿ ಎಲ್ಲವೂ ಕೂಡ ಇದೆ. ಆ ವಿರುದ್ಧವಾಗಿರ್ತಕ್ಕಂಥ ವೈರಿಯನ್ನ ಒಬ್ಬ ವ್ಯಕ್ತಿ ಹೋಗಿ ಸೆರೆಬಡಿದ್ರೆ ಸಾಕು, ನಾವೆಲ್ಲರೂ ನಿಮ್ಗೆ ಶರಣಾಗ್ತೀವಿ ಅಂತ ಹೇಳಂತ ಇದ್ದಾರೆ ಫಿಲಿಸ್ಟಿಯರ್. ಅಲ್ಲಲ್ಲಿಯ ಅದರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಂದ ಇವರು ದೇವರನ್ನ ಬಿಟ್ಟ ಕಾರಣಕ್ಕಾಗಿ, ದೇವರು ಇವರಲ್ಲಿ ಇರಲಾರದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ ಅಂತಂದ್ರೆ, ಅವರಲ್ಲಿ ಭಯ ಎನ್ನುವಂಥದ್ದು ಪ್ರಾರಂಭವಾಯಿತು, ಅವರಲ್ಲಿ ಸೋಲು ಎನ್ನುವಂಥದ್ದು ಪ್ರಾರಂಭವಾಯಿತು, ಆತನಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಪ್ರಾರಂಭವಾಯಿತು, ಆತನಲ್ಲಿ ದುರಾತ್ಮ ಶಕ್ತಿ ಬಂದು ಆತನನ್ನು ಕಾಡಿಸುವಂತ ಒಂದು ಸ್ಥಿತಿ ಎನ್ನುವಂಥದ್ದು ಪ್ರಾರಂಭವಾಯಿತು. ಆತನು ಯಾವಾಗಲೂ ಕೂಡ ದೇವರ ಸನ್ನಿಧಾನದಲ್ಲಿ ಹೋಗಿ ವಿಚಾರಣೆ ಮಾಡುವಂತ ವ್ಯಕ್ತಿಯಾಗಿರ್ತಕ್ಕಂಥ ಈ ಸೌಲ ಯಕ್ಷಿಣಿಯ ಬಳಿಗೆ ಹೋಗಿ ಕೇಳ್ತಾ ಇದ್ದಾನೆ. ಸಮುವೇಲನ್ನು ತೀರಿ ಹೋದ ಮೇಲೆ, ಸಮುವೇಲನ ಮರಣ ನಂತರ ಯಕ್ಷಿಣಿಯ ಬಳಿಯಲ್ಲಿ ಹೋಗಿ ಮಾರು ವೇಷದಿಂದ ಹೋಗಿ, ನಾನು ಒಬ್ಬ ವ್ಯಕ್ತಿಯನ್ನ ನೋಡಬೇಕು, ಆತನ ದರ್ಶನ ನನಗೆ ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಇನ್ನೂ ಕೂಡ ಕೋಪ ಎಬ್ಬಿಸುವಂತ ಕಾರ್ಯ ಪ್ರಿಯರೇ. ಯಾವುದ್ರಿ? ಭವಿಷ್ಯತ್ತಿನ ಕುರಿತಾಗಿ ಅವರಿವರ ಬಳಿಗೆ ಹೋಗಿ ನಿಮ್ಮ ಜೀವಿತದ ಕುರಿತಾಗಿ ಕೇಳಿಸಿಕೊಳ್ಳುವಂತ. ಹಲ್ಲೆಲೂಯಾ. ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ರಿ, ಆತನು ಖಂಡಿತವಾಗಿ ನಿಮ್ಮ ಜೀವಿತವನ್ನು ದಡ ಸೇರಿಸುವಂತ ದೇವರಾಗಿದ್ದಾನೆ. ಅವರವರ ಬಳಿಗೆ ಹೋಗ್ಬೇಡ್ರಿ. ಒಂದು ವೇಳೆ ಅವರು ದೇವರಾಗಿದ್ರೆ ಅವರು ನಿಮ್ಮನ್ನ ನಡುವೆ ಕೈ ಬಿಡುವಂತವ್ರು ಆಗಿರೋದಿಲ್ಲ. ಕಾರಣ ಏನಂದ್ರೆ, ಅವರು ದೇವರಲ್ಲ, ಅವರು ನಕಲಿ ಆಗಿದ್ದಾರೆ. ಹಲ್ಲೆಲೂಯಾ. ಅವರು ನಕಲಿಯಾಗಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಿಮಗೆ ಯಾವುದೋ ಒಂದು ಭಯ ತರುವಂತ ಸಂಗತಿಯನ್ನು ನಿಮಗೆ ತಿಳಿಸಿ ನಿಮ್ಮನ್ನ ದಾರಿ ತಪ್ಪಿಸ್ತಾರೆ. ಒಂದು ವೇಳೆ ಆ ಸಮಯದಲ್ಲಿಯೇ ಸೈತಾನ ಮೂಲಕವಾಗಿ ನಿಮಗೆ ಅದು ಶುಭವಾದ್ರೂ ಕೂಡ ಮುಂದೆ ಬರ್ತಾ 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 ಅದು ನಿಮ್ಮನ್ನ ನಾಶನದ ಕಡೆಗೆ ನಡೆಸುತ್ತೆ. ಆ ಸಮಯದಲ್ಲಿ ನಿಮಗೆ ಆಶೀರ್ವಾದ ಎಂಬುದಾಗಿ ಸೈತಾನದಿಂದ ಬಂದರೂ ಕೂಡ, ಆದ್ರೆ ಬರ್ತಾ ಬರ್ತಾ ಅದರ ಅಂತ್ಯಾವಸ್ಥೆ ನಿಮ್ಮನ್ನ ಏನ್ ಮಾಡುತ್ತೆ? ನಾಶನದ ಕಡೆಗೆ ನಡೆಸುತ್ತೆ. ದೇವರ ವಾಕ್ಯದಲ್ಲಿ ಅದರ ಕುರಿತಾಗಿ ಅನೇಕ ಸಂಗತಿಗಳನ್ನು ದೇವರು ಬರೆಸಿಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಏನಂತ ಹೇಳಿ ಅಂತಂದ್ರೆ, ದೇವರಿಂದ ದೂರವಾದ್ರೆ ದೇವರು ನಮ್ಮನ್ನು ಬಿಟ್ಟು ಆತನು ಹೊರಟು ಬಿಡ್ತಾನೆ. ಆ ಸಮಯದಲ್ಲಿ ಕಳವಳ, ತಳಮಳ, ಕಣ್ಣೀರು, ಭಯಂಕರವಾಗಿರ್ತಕ್ಕಂಥ ಕೊರತೆ ಎನ್ನುವಂಥದ್ದು ನಮ್ಮಲ್ಲಿ ಕಾಣುವಂಥ ಒಂದು ಸ್ಥಿತಿ ಆಗುತ್ತೆ. ಅದಕ್ಕಾಗಿ ದೇವರನ್ನ ಬಿಡಬೇಡ್ರಿ. ದೇವರಲ್ಲಿ ನಿರಂತರವಾಗಿ ಜೀವಿಸುವಂಥವರು ಆಗ್ರಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಭಿಷೇಕ ಹೊಂದಿರತಕ್ಕಂಥ ದಾವೀದ, ನಾವು ನೋಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಪ್ರವಾದಿಯ ಮೂಲಕವಾಗಿ, ಗುರುವಿನ ಮೂಲಕವಾಗಿ ಅಭಿಷೇಕಿಸಲ್ಪಟ್ಟಿರ್ತಕ್ಕಂಥ ದಾವೀದ ದೇವರ ಆತ್ಮನ ನಾಮದಲ್ಲಿ ಆತನು ಹೋಗ್ತಾ ಇದ್ದಾನೆ ಪ್ರೇರೆ. ಯಾರ ಬಳಿಗೆ?
ಎಲ್ಲರೂ ಭಯಪಟ್ಟಿದ್ದಾರಲ್ಲ ಒಬ್ಬ ವ್ಯಕ್ತಿಯನ್ನು ನೋಡಿ, ಆ ವ್ಯಕ್ತಿಯ ಬಳಿಗೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಸಮಯ ಪುಸ್ತಕದಲ್ಲಿ ಆ ಒಬ್ಬೇ ಹುಡುಗ ಹೋಗಿ ಏನ್ ಮಾಡಿದ, ನನ್ನ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯಾ. ಸೌಲನ ಸಂಗಡ ದೇವರಿಲ್ಲ, ಯಾಕಂದ್ರೆ ಸೌಲನು ದೇವರ ಮಾತನ್ನ ತಳ್ಳಿಬಿಟ್ಟ. ಸೌಲನ ಸಂಗಡ ದೇವರಿಲ್ಲ. ಕಾರಣ ಏನಂತಂದ್ರೆ ದೇವರನ್ನ ಅಲಕ್ಷ್ಯ ಮಾಡಿದ, ಅಲ್ಲಗಳೆದ, ದೇವರ ಒಂದು ಸ್ಥಾನವನ್ನ, ಲೌಕಿಕವಾದಂಥ ಸಂಗತಿಗಳಿಗೆ ಮನುಷ್ಯರನ್ನು ನೋಡುವುದಕ್ಕೆ ತನ್ನ ಒಂದು ಭುಜಬಲವನ್ನೇ ಹೆಚ್ಚು ಎಂಬುದಾಗಿ ನೆನೆಸಿದ, ದೇವರನ್ನ ಮರೆತ. ಅಲ್ಲಿ ನಾವು ನೋಡ್ತಾ ಇದ್ದೆ, ವಾಕ್ಯ ಹೇಳ್ತಾ ಇದೆ, ದೇವರನ್ನ ಬಿಟ್ಟಂತ ಸೌಲ ಭಯಪಟ್ಟು ಆ ಒಂದು ಡೇರೆಯಲ್ಲಿರುವಾಗ ದಾವೀದನು ಹೋಗಿ ಏನ್ ಮಾಡ್ತಾ ಇದ್ದಾನ್ರಿ, 5 ಕಲ್ಲುಗಳು. ಆತನ ಹತ್ರ ಕತ್ತಿ ಇಲ್ಲ, ಕಟಾರಿ ಇಲ್ಲ, ಬಿಲ್ಲು ಇಲ್ಲ, ಯಾವುದೇ ಒಂದು ಆಯುಧ ಇಲ್ಲ, ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವ ಆಯುಧ ಇಲ್ಲ. ಆದರೆ ದೇವರ ಬಲ ಎನ್ನುವಂಥದ್ದು ಯಾರ ಸಂಗಡ ಇದೆ ಅಂತ ಹೇಳ್ತಾ ವಾಕ್ಯ, ಯಾರ ಸಂಗಡ ಇದೆ, ದಾವೀದನ ಸಂಗಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾವೀದನು ಹೋದ, ಆ ವ್ಯಕ್ತಿ ಅಂದುಕೊಳ್ತಾ ಇದ್ದಾನೆ, ಇಷ್ಟು ಸಣ್ಣ ಹುಡುಗ, ಹಲ್ಲೆಲೂಯಾ, ಏನೋ ದಷ್ಟಪುಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಬರ್ತಾನೆ, ಅರಸನೇ ಬರ್ತಾನೆ, ಯುದ್ಧ ವೀರನ ಯಾರಾದ್ರೂ ಬರ್ತಾರೆ ಅಂತ ಹೇಳಿ ನೆನೆಸಿದೆ. ಒಬ್ಬ ಚಿಕ್ಕ ಹುಡುಗ, ಈ ಹುಡುಗನನ್ನ ಒಡೆದು ನಾನು ಏನ್ ಮಾಡ್ತೀನಿ, ಕಾಗೆಗಳಿಗೆ ಬಿಸಾಕ್ತೀನಿ, ನಾಯಿಗಳಿಗೆ ಬಿಸಾಕ್ತೀನಿ ಅನ್ನುವಂಥ ರೀತಿಯಲ್ಲಿ ವೈರಿ ಯಾರ್ರೀ, ಗೊಲ್ಯಾತನು ಹೇಳಿದ ಪ್ರೇರ. ಆದ್ರೆ ನಾವು ನೋಡ್ತಾ ಇದ್ದೇವೆ, ಅವ್ನಿಗೆ ಹೇಳುವಾಗಲೂ ಅವನು ದೇವರನ್ನ 40 ದಿವಸಗಳ ಕಾಲ ಏನ್ ಮಾಡಿದಂತೆ, ಹಗಲು ಮತ್ತು ಸಾಯಂಕಾಲ ಆತನ ಏನ್ ಮಾಡಿದಂತೆ, ದೂಷಿಸ್ತಾ ಇದ್ದ. ದಾವೀದನು ಹೇಳ್ತಾ ಇದ್ದಾನೆ, ನೀನು ಯಾವ ಒಂದು ದೇವರ ನಾಮವನ್ನು ದೂಷಿಸ್ತಾ ಇದೆಯೋ ಅದೇ ದೇವರ ನಾಮದಲ್ಲಿ, ಇಸ್ರಾಯೇಲರ ಸಜೀವ ಸ್ವರೂಪನಾಗಿರ್ತಕ್ಕಂಥ ದೇವರ ನಾಮದಲ್ಲಿ ನಾನು ನಿನ್ನ ಮುಂದೆ ಬರ್ತೀನಿ ಅಂತ ಹೇಳಿ ಆತನ ಏನ್ ಮಾಡಿದ್ರಿ, ಕವಣೆಯಲ್ಲಿ ಒಂದೇ ಒಂದು ಕಲ್ಲನ್ನು ಇಟ್ಟು ಏನ್ ಮಾಡ್ತಾ ಇದ್ದಾನೆ, ವೈರಿಯ ಹಣೆಯ ಒಳಗಡೆ ಹೋಗುವ ಹಾಗೆ ಹೊಡಿತಾ ಇದ್ದಾನೆ. ಪ್ರಿಯರೇ, ದೇವರನ್ನ ಬಳಿಗಿರುವಾಗ ವೈರಿ ಎಷ್ಟೇ ಬಲಾಢ್ಯನಾಗಿರ್ಲಿ, ದೇವರು ನಿನಗೆ ಧೈರ್ಯ ಕೊಡ್ತಾನೆ, ಶಕ್ತಿ ಕೊಡ್ತಾನೆ. ದೇವರಿಗೆ ನಂಬಿಕೆ ಉಳ್ಳವನಾಗಿ ಇರುವಾಗ ಆ ಬೆಟ್ಟದಷ್ಟು ಇರ್ತಕ್ಕಂಥ ಸಮಸ್ಯೆ ಆತನ ಏನ್ ಮಾಡ್ತಾನ್ರಿ, ಸಂಪೂರ್ಣವಾಗಿ ಕರಗಿ ಹೋಗುವ ಹಾಗೆ ಮಾಡ್ತಾನೆ. ಕೆಂಪು ಸಮುದ್ರವೇ, ಹಲ್ಲೆಲೂಯಾ, ಆದ್ರೆ ದಾಟಿ ಹೋಗೋದಕ್ಕೆ ಅಸಾಧ್ಯ, ಅಸಂಭವ. ಆದ್ರೆ ದೇವರು ಯಾರ ಸಂಗಡ ಇದನ್ನ ಅಂತ ಹೇಳ್ತು ವಾಕ್ಯ, ಇಸ್ರಾಯೇಲರ ಸಂಗಡ. ಮೋಶೆಯ ನಾಯಕತ್ವದಲ್ಲಿ ಅವರು ಹೋಗುವಾಗ ಫರೋಹನ ಸೈನ್ಯ ಇದೆ, ಫರೋಹನ ಸೈನ್ಯ ಸಂಗಡ ದೇವರು ಇಲ್ಲ. ಅದಕ್ಕಾಗಿ ಅವರು ಸಮುದ್ರದಲ್ಲಿ ಮುಳುಗಿ ಹೋದ್ರು. ಇವರು ಸಮುದ್ರದಲ್ಲಿ ಒಣಗಿದ ನೆಲದಲ್ಲಿ ದಾಟುವ ಹಾಗೆ ಇವರು ಏನ್ ಮಾಡಿದ್ರಂತೆ, ಆ ಸಮುದ್ರದಲ್ಲಿ ದಾಟಿ ಹೋದ್ರು. ಪ್ರಿಯರ, ಕಾರಣ ಒಂದೇ, ದೇವರು ಅವರ ಸಂಗಡ ಇದ್ದಾನೆ. ಇವತ್ತು ದೇವರು ನಿನ್ನ ಸಂಗಡ ಇರುವುದೇ ಆದರೆ ಬರುವಂತ ಎಲ್ಲ ವಿಷಯಗಳು, ಸಂಗತಿಗಳು ದೊಡ್ಡವಾಗಿದ್ರು ಕೂಡ ಖಂಡಿತವಾಗಿ ಅವುಗಳನ್ನು ನಾವು ಜಯಿಸ್ತೀವಿ. ಆದ್ರೆ ಸೌಲನಾದರೂ ದೇವರನ್ನ ಏನ್ ಮಾಡಿದ, ಬಿಟ್ಟ. ದೇವರು ಕೂಡ ಅವನನ್ನು ಕೂಡ ಬಿಟ್ಟೇ ಬಿಟ್ಟ. ಪ್ರಿಯ, ನಾವು ನೋಡ್ತಾ ಇದ್ದೀವಿ ಇವತ್ತು ದಿವಸ ದೇವರನ್ನ ಹೊಂದಿಕೊಂಡು ನಾವು ಜೀವಿಸುವಂತವರಾಗಿರೋ